ಇವತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀತಿ ಆಯೋಗ ಕೂಡ ಒನ್ ಆಫ್ ದ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆಮೇಲೆ ಅದರ ಟೆಕ್ನಿಕಲ್ ಡೀಟೇಲ್ಸ್ ಹೋಗೋಕ್ಕಿಂತ ಮುಂಚೆ ನೀತಿ ಆಯೋಗ ಸಿಗ್ನಿಫಿಕೆನ್ಸ್ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡೋಣ. ಏನಂತಂದರೆ, ಯಾಕೆ ಬೇಕು ನಮಗೆ ನೀತಿ ಆಯೋಗ ನಮ್ಮ ಕಂಟ್ರಿಗೆ? ಯಾಕಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಮನೆಯಲ್ಲಿ ಮಂತ್ ಎಂಡಿಗೆ ಸ್ಯಾಲ್ರಿ ಬರುತ್ತೆ, ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಟರ್ಮ್ ಗೋಲು, ಒಂದು ಮೀಡಿಯಮ್ ಟರ್ಮ್ ಗೋಲು, ಆಮೇಲೆ ಒಂದು ಲಾಂಗ್ ಟರ್ಮ್ ಗೋಲ್ ಅಂತ ಇರ್ತದೆ. ಶಾರ್ಟ್ ಟರ್ಮ್ ಗೋಲ್ ಅಂದರೆ ಇವಾಗ ಡೈಲಿ ದಿನಸಿ ಇರೋದನ್ನಾಗಲಿ, ಆಮೇಲೆ ರೆಂಟ್ ಸಲುವಾಗಿ ಒಂದು ಮಂತಿಗೆ ಏನೇನು ಬೇಕಲ್ಲ ಅದೆಲ್ಲ ಶಾರ್ಟ್ ಟರ್ಮ್ ಗೋಲ್ ಸಲುವಾಗಿ ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಅದಾದಮೇಲೆ ಒಂದು ವರ್ಷದ ಎಂಡಿಗೆ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಲಿಕ್ಕೆ ದುಡ್ಡೆಲ್ಲ ಕೂಡಿಡ್ತೀವಿ. ಇಲ್ಲಾಂದರೆ ಒಂದೇನೋ ಟಿ ವಿನೋ ಫ್ರಿಜ್ಜು ತೊಗೊಳ್ಲಿಕ್ಕೆ ದುಡ್ಡೆಲ್ಲ ಕೂಡಿಟ್ಟು ಒನ್ ಇಯರ್ ಎಂಡ್ ಆದಮೇಲೆ ಒಂದು ಮಿಡ್ ಟರ್ಮ್ ಗೋಲ್ ಅಂತ ಇಟ್ಟಿರ್ತೀವಿ. ಒಂದು 5 ಇಯರ್ಸ್ ಆದಮೇಲೆ ಒಂದು ಪ್ಲಾಟ್ ತೊಗೋಬೇಕು, ಇಲ್ಲಾಂದರೆ ಒಂದು ಕಾರ್ ತೊಗೋಬೇಕು, ಆ ಥರ ಒಂದು ಲಾಂಗ್ ಟರ್ಮ್ ಗೋಲ್ ಒಂದು ಇಟ್ಟಿರ್ತೀವಿ. ಅದಾದಮೇಲೆ ರಿಟೈರ್ಮೆಂಟ್ ಆದಮೇಲೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಅದಕ್ಕೊಂದಿಷ್ಟು EMIಸು ಇಂಥವೇನೋ ಕಟ್ತಿರ್ತೀವಿ. ಆ ಥರ ಒಂದು ನಮ್ಮಷ್ಟಕ್ಕೆ ನಮಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಮ್ಮ ಮನೆಗೆ ನಾವು ಕುಂತು ಹೆಂಗೆ ಪ್ಲ್ಯಾನ್ ಮಾಡ್ತೀವಲ್ಲ, ಆ ಥರ ಕಂಟ್ರಿಗೂ ಯಾರಾದರೂ ಪ್ಲ್ಯಾನ್ ಮಾಡೋಕ್ಕೆ ಬೇಕಲ್ಲ, ಅದಲ್ಲ? ಹೌದು. ಅದ್ರ ಸಲುವಾಗಿ ಪ್ಲ್ಯಾನಿಂಗ್ ಕಮಿಷನ್ ಅಂಥೇಳಿ ಇರುತ್ತೆ ಕಂಟ್ರಿ ಒಳಗೆ. ಅದೇ ಪ್ಲ್ಯಾನಿಂಗ್ ಕಮಿಷನ್ ಮೊದಲುಗಡೆ ಇತ್ತು. 70 ವರ್ಷ ಆದಮೇಲೆ ಅದನ್ನು ಅಬಾಲಿಷ್ ಮಾಡಿ ನರೇಂದ್ರ ಮೋದಿ ಗೌರ್ಮೆಂಟು ಹೊಸದಾಗಿ ಏನಂತಾರೆ, ನೀತಿ ಆಯೋಗ ಅಂತ ಹೊಸದು ಒಂದು ಆರ್ಗನೈಜೇಷನ್ ತೊಗೊಂಬಂದಿದ್ದಾರೆ. ಹಂಗಾಗಿ ಏನಿದು ಪ್ಲ್ಯಾನಿಂಗ್ ಕಮಿಷನ್ ತೆಗೆದಾಕಿ ಅದಕ್ಕೆ ನೀತಿ ಆಯೋಗ ತೊಗೊಂಬಂದರು. ಆಮೇಲೆ ಪ್ಲ್ಯಾನಿಂಗ್ ಕಮಿಷನ್ಗೆ ನೀತಿ ಆಯೋಗ ಏನು ಡಿಫ್ರೆನ್ಸ್ ಇದೆ? ಆಮೇಲೆ ನೀತಿ ಆಯೋಗದಾಗೂ ಏನಾದರೂ ಫ್ಲಾಗಳಿದಾವೆ, ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಪ್ಲ್ಯಾನಿಂಗ್ ಕಮಿಷನ್ನ August 13, 2014ಗೆ ಅಬಾಲಿಷ್ ಮಾಡಿದರು. ಆಮೇಲೆ January 1, 2015ಗೆ ನೀತಿ ಆಯೋಗನ ಮೋದಿ ಗೌರ್ಮೆಂಟ್ ತೊಗೊಂಡು ಬಂದರು. ಯೂಶ್ವಲಿ ಪ್ಲ್ಯಾನಿಂಗ್ ಕಮಿಷನ್ನು ಟಾಪ್ ಟು ಬಾಟಮ್ ಅಪ್ರೋಚ್ ಫಾಲೋ ಮಾಡ್ತಾರೆ. ಅಂದರೆ ಮೇಲ್ಗಡೆ ಸ್ವಲ್ಪ ಜನ ಕೂತ್ಕೊಂಡ್ಬಿಟ್ಟು ಒಂದಿಷ್ಟು ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ತೀರಾ ಹಳ್ಳಿಗಳ ಲೆವೆಲ್ ತನಕನೂ ಅದನ್ನು ಅವ್ರ ಪ್ಲ್ಯಾನ್ನ ಎನ್ಫೋರ್ಸ್ ಮಾಡ್ತಿದ್ರು ಪ್ಲ್ಯಾನಿಂಗ್ ಕಮಿಷನ್ ಇದ್ದಾಗ. ಬಟ್ ನೀತಿ ಆಯೋಗ ಹಂಗಲ್ಲ. ರೂಟ್ ಲೆವೆಲ್ನಾಗ ಏನೇನು ಬೆಸ್ಟ್ ಪ್ರಾಕ್ಟೀಸ್ ಇರ್ತಾವಲ್ಲ, ಆ ಥರ ಬೆಸ್ಟ್ ಪ್ರಾಕ್ಟೀಸ್ನೆಲ್ಲ ನ್ಯಾಷನಲ್ ಲೆವೆಲ್ನಾಗ ತೊಗೊಂಡು ಬಂದು ಆ ಸ್ಟೇಟಿಗೆ ಪರ್ಟಿಕ್ಯುಲರಾಗಿ ಏನು ನೀಡ್ಸ್ ಇರುತ್ತೆ, ಆ ಪರ್ಟಿಕ್ಯುಲರ್ ಸ್ಟೇಟಿಗೆ ಏನು ನೆಸಿಟಿ ಇರುತ್ತಲ್ಲ ಅದ್ರ ಮೇಲೆ ಪ್ಲ್ಯಾನಿಂಗ್ನ ಡಿಸೆಂಟ್ರಲೈಸ್ ಪ್ಲ್ಯಾನಿಂಗ್ ಮಾಡ್ತಾರೆ ಇವರು. ಸೊ ದಿಸ್ ಈಸ್ ಕಾಲ್ಡ್ ಬಾಟಮ್ ಅಪ್ ಅಪ್ರೋಚ್ ಇದು, ಆ ಥರ. ಅದಾದಮೇಲೆ ಇವರು ಪ್ರಿನ್ಸಿಪಲ್ ಏನಂತಂದರೆ ಮ್ಯಾಕ್ಸಿಮಮ್ ಗೌರ್ನೆನ್ಸ್, ಮಿನಿಮಮ್ ಗೌರ್ಮೆಂಟ್ ಅಂಥೇಳಿ. ಅಂದರೆ ಸ್ವಲ್ಪ ಜನ ಕೆಲಸ ಮಾಡಬೇಕು, ಅದು ಮಿನಿಮಮ್ ಗೌರ್ಮೆಂಟ್ ಕೆಲಸ ಮಾಡೋಲ್ಲಿ ಮಿನಿಮಮ್ ಇರಬೇಕು, ಆಮೇಲೆ ಗೌರ್ನೆನ್ಸ್ ಮಾತ್ರ ಮ್ಯಾಕ್ಸಿಮಮ್ ಆಗಬೇಕು. ಆ ಥರ ಪಾಲಿಸಿ ಫಾಲೋ ಮಾಡ್ತಾರೆ. ಅದಾದಮೇಲೆ ಕೋಆಪ್ರೇಟಿವ್ ಫೆಡ್ರಲಿಸಮ್ ಅಂದರೆ ಯೂಶ್ವಲಿ ಪ್ಲ್ಯಾನಿಂಗ್ ಕಮಿಷನ್ ಇದ್ದಾಗ ಏನಾಗ್ತಿತ್ತು, ಸ್ವಲ್ಪ ಜನ ಮೇಲೆ ಕೂತ್ಕೊಂಡ್ಬಿಟ್ಟು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಆಮೇಲೆ ಈ ದುಡ್ಡನ್ನ ಇದಕ್ಕೆ ಖರ್ಚು ಮಾಡಿರಿ ಅಂತೆಲ್ಲ ಪ್ಲ್ಯಾನಿಂಗನ್ನು ಹಾಕಿ ಸ್ಕೆಚ್ ಹಾಕಿ ಚಾಕೌಟ್ ಮಾಡಿ ಕೊಟ್ಬಿಡ್ತಿದ್ರು. ಬಟ್ ನೀತಿ ಆಯೋಗದಲ್ಲಿ ಈ ಪಾಲಿಸಿನ ಚೇಂಜ್ ಮಾಡ್ಯಾರೆ. ಈ ಪಾಲಿಸಿ ಏನಂತಂದರೆ, ಸ್ಟೇಟ್ಗಳಿಗೆ ಎಂಗೇಜ್ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ಈ ಪ್ಲ್ಯಾನ್ ಮಾಡಿದರೆ ಬೆನಿಫಿಷಿಯಲ್ ಇರುತ್ತೆ, ಈ ಪ್ಲ್ಯಾನ್ ಮಾಡಿದರೆ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಮತ್ತು ಫೈನಲಿ ಡಿಸಿಷನ್ ತೊಗೊಳೋರು ಅವರೇ, ಸ್ಟೇಟ್ದವರೇ. ಸೊ ಆ ಥರ ಸೆಂಟ್ರು ಮತ್ತು ಸ್ಟೇಟ್ನ ಕೊಲಾಬ್ರೇಟ್ ಮಾಡಿ ಕೋಆಪ್ರೇಟಿವ್ ಫೆಡರಲಿಸಮ್ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಿದ್ದಾರೆ ನೀತಿ ಆಯೋಗಲ್ಲಿ. ಆಮೇಲೆ ಇದು ನೀತಿ ಆಯೋಗ ಅಂದರೆ ಏನು? ಫಸ್ಟ್ ಆಫ್ ಆಲ್ ಇಟ್ಸ್ ಎ ಪಾಲಿಸಿ ಕಮಿಷನ್. ಅಂದರೆ ಪಾಲಿಸಿನ ಸಜೆಸ್ಟ್ ಮಾಡುತ್ತೆ. ಇಟ್ಸ್ ಲೈಕ್ ಜಸ್ಟ್ ಅಡ್ವೈಸರಿ ಬಾಡಿ, ಏನು ಪವರ್ಸ್ ಇರೋಂಗಿಲ್ಲ ಅದಕ್ಕೆ, ಅಡ್ವೈಸರಿ ಬಾಡಿ. ಬಟ್ ಪ್ಲ್ಯಾನಿಂಗ್ ಕಮಿಷನ್ಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಇತ್ತು ಎಲ್ಲ. ಆ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಇರ್ತಿದ್ರು, ಅದಕ್ಕೆ ಡೆಪ್ಯೂಟಿ ಚೇರ್ಮನ್ ಏನಿರ್ತಿದ್ರಲ್ಲ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಎಲ್ಲ ಇಂಪ್ಲಿಮೆಂಟ್ ಆಗೋದಿರ್ತಿತ್ತು. ಬಟ್ ನೀತಿ ಆಯೋಗಲ್ಲಿ ಚೇಂಜ್ ಆಗಿದೆ. ಇವೊಂದು ನೀತಿ ಆಯೋಗ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಂದ್ರೂ ಇದು ಜಸ್ಟ್ ಅಡ್ವೈಸರಿ ಬಾಡಿಯಾಗಿ ಉಳಿದೈತೆ. ಎಲ್ಲ ಕನ್ವಿನ್ಸ್ ಮಾಡೋದು, ನೆಗೋಷಿಯೇಷನ್ಸ್ ಮಾಡೋದು, ಇದ್ರ ಮೇಲೇ ಭಾಳ ನಂಬಿಕೆ ಇಟ್ಟಾರ ನೀತಿ ಆಯೋಗದವರು. ಸೊ ಹಂಗಾಗಿ ನೀತಿ ಆಯೋಗ ಫುಲ್ ಫಾರ್ಮ್ ಏನಂದರೆ, ಇದನ್ನು ಎಷ್ಟಕ್ಕೊಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂಥೇಳಿ. ಇದೊಂದು ಯೂನಿಯನ್ ಕ್ಯಾಬಿನೆಟ್ ರೆಸಲ್ಯೂಷನ್ನಿಂದ ಪಾಸ್ ಮಾಡಿರ್ತಾರೆ. ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಇಲ್ಲ, ಅಥವಾ ಯಾವುದೇ ಲಾದ ಅಂಡರ್ ಇದನ್ನು ನೀತಿ ಆಯೋಗನ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಇಟ್ ಈಸ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂತಲೂ ಅನ್ಬೋದು, ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿಬೋದು ಇದನ್ನು. ಆ ಥರ ಗೌರ್ಮೆಂಟಿಗೆ, ಇಂಡಿಯನ್ ಗೌರ್ಮೆಂಟಿಗೆ ಪಾಲಿಸಿ ಥಿಂಕ್ ಟ್ಯಾಂಕ್ ಥರ ವರ್ಕ್ ಮಾಡುತ್ತೆ. ಥಿಂಕ್ ಟ್ಯಾಂಕ್ ಅಂದರೆ ಏನು? ಇಲ್ಲಿ ಥಿಂಕ್ ಟ್ಯಾಂಕ್ ಏನಂತಂದರೆ, ಈಗ ಒಂದು ಬಾಡಿ ಇರುತ್ತೆ, ಆ ಬಾಡಿಯಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಕೂತ್ಕೊಂಡ್ಬಿಟ್ಟು ನಮ್ಮ ಕಂಟ್ರಿಗೆ ಏನು ಗುಡ್ಡಪ್ಪ, ನಮ್ಮ ಕಂಟ್ರಿಗೆ ಏನು ನೆಸಿಟಿ ಐತಿ, ಏನು ಎಂಥ ಪಾಲಿಸಿ ತೊಗೊಂಡು ಬಂದರೆ ಒಳ್ಳೆಯದಾಗುತ್ತೆ ಕಂಟ್ರಿಗೆ ಅಂತ ಎಲ್ಲರೂ ಸೇರಿ ಅವರ ಆಲೋಚನೆಗಳನ್ನು ಸರ್ಕಾರಕ್ಕೆ ಕೊಡ್ತಾರೆ.
ಸೊ ಆ ಥರ ಥಿಂಕ್ ಟ್ಯಾಂಕ್ ಥರ ನೀತಿ ಆಯೋಗ ಕೆಲಸ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತ್ ಐತಿ, ಇದು ನೀತಿ ಆಯೋಗದ್ದು ಬ್ರೈನ್ ಚೈಲ್ಡ್ ಅದು. ಅವರೆಲ್ಲ ಕುಂತು ಈ ಥರ ಕ್ರೋರ್ಸ್ ಆಫ್ ಟುಗೆದರ್ಗೆ ಹೆಲ್ತ್ ಬೆನಿಫಿಟ್ಸ್ ಕೊಡಬೇಕು, ಹೆಲ್ತ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಐತಿ ಕಮ್ಮಿಂಗ್ ಡೇಸ್ ಒಳಗೆ ಅಂಥೇಳಿ ಆಯುಷ್ಮಾನ್ ಭಾರತ್ ಮೋದಿ ಕೇರ್ ಅಂತೇನು ನ್ಯೂಸ್ ಪೇಪರಲ್ಲಿ ಕೋಟ್ ಮಾಡತ್ತಾರಲ್ಲ, ಆಯುಷ್ಮಾನ್ ಭಾರತನ ಫಸ್ಟ್ ನೀತಿ ಆಯೋಗ ಸಜೆಸ್ಟ್ ಮಾಡಿದ್ದವರು. ಸೊ ಹಂಗಾಗಿ ಆಮೇಲೆ ಈ ಪ್ಲ್ಯಾನಿಂಗ್ ಕಮಿಷನ್ ಕಥೆ ಏನು? ಪ್ಲ್ಯಾನಿಂಗ್ ಕಮಿಷನ್ದು ಏನಂದರೆ, ಇದು ಮೊದಲು ಯುನೈಟೆಡ್ ರಷ್ಯಾ ಇರ್ತೈತಲ್ಲ, ಅಂದರೆ USSR ಇರ್ತೈತಲ್ಲ, ಆ USSR ಪಾಲಿಸಿ ಏನಿತ್ತಂದರೆ ಸೋಷಲಿಸ್ಟ್ ಪಾಲಿಸಿ ಇತ್ತು. ಅವರು 5 ಇಯರ್ ಪ್ಲ್ಯಾನ್ಸ್ ಎಲ್ಲ ಬಿಡ್ತಿದ್ರು. ಆ ಥರ ಜವಾಹರ್ಲಾಲ್ ನೆಹರು USSRಗೆ ಹೋಗಿ ಅದರಿಂದ ಭಾಳ ಇನ್ಸ್ಪೈರ್ ಆಗಿ ಅದೇ ಸೇಮ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ ಇಂಪ್ಲಿಮೆಂಟ್ ಮಾಡ್ಬೇಕು ನಮ್ಮ ಕಂಟ್ರಿಯಲ್ಲಿ ಅಂತ 5 ಇಯರ್ ಪ್ಲ್ಯಾನ್ಸು, ಪ್ಲ್ಯಾನಿಂಗ್ ಕಮಿಷನ್ನು, ವೆರಿ ಪವರ್ಫುಲ್ ಬಾಡಿನ ಎಲ್ಲ ಕ್ರಿಯೇಟ್ ಮಾಡಿದರು. ಆಮೇಲೆ ಭಾಳ ಜನ ಕ್ರಿಟಿಸೈಸು ಮಾಡ್ತಿದ್ರು ಪ್ಲ್ಯಾನಿಂಗ್ ಕಮಿಷನ್. ಹೆಂಗಂದರೆ ಇದು ಕಾನ್ಸ್ಟಿಟ್ಯೂಷನಲ್ಲೇ ಇಲ್ಲ, ಆಮೇಲೆ ಏನು ಯಾವುದು ಸ್ಟ್ಯಾಟ್ಯುಚರಿ ಬಾಡಿನೂ ಅಲ್ಲ, ಹಾಗಾದರೂ ಎಷ್ಟು ಪವರ್ಫುಲ್ ಆಯ್ತಲ್ಲ. ಈ ಥರ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ನಮ್ಮ ಇಂಡಿಯಾದಾಗ ಇಂಥ ಡೆಮೋಕ್ರಸಿ ಒಳಗೆ ಏನೂ ಪರ್ಮಿಷನ್ ಕೊಡಬಾರ್ದಿತ್ತು. ಯಾಕಂದರೆ ನಮ್ಮಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಇದೆ, ಫೈನಾನ್ಸ್ ಮಿನಿಸ್ಟ್ರಿ ಇದೆ, ಅವರೆಲ್ಲ ಪ್ಲ್ಯಾನ್ ಮಾಡ್ಬೋದು. ಫೈನಾನ್ಸ್ ಮಿನಿಸ್ಟ್ರಿದವ್ರಿ ನೀವು ಇಷ್ಟು ತೊಗೊರಿ, ನೀವು ಇಷ್ಟು ತೊಗೊರಿ, ಸ್ಟೇಟ್ದವ್ರಿಗೆ ಇಷ್ಟು ಕೊಡ್ರಿ ಅಂಥೇಳಿ ಅವರು ಪ್ಲ್ಯಾನ್ನೆಲ್ಲ ಚೆಕ್ಔಟ್ ಮಾಡಿ ಕೊಡ್ತಾರೆ. ಬಟ್ ಪ್ಲ್ಯಾನಿಂಗ್ ಕಮಿಷನ್ ಬಂದಮೇಲೆ ಫೈನಾನ್ಸ್ ಕಮಿಷನ್ನು ಈ ಥರದ ಕಮಿಷನ್ಸ್ ಎಲ್ಲ ಪವರ್ಸ್ ಕಡಿಮೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಪ್ಲ್ಯಾನಿಂಗ್ ಕಮಿಷನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಭಾಳ ಕ್ರಿಟಿಸೈಸ್ ಮಾಡ್ತಿದ್ರು. ಬಟ್ ನೀತಿ ಆಯೋಗ ಹಂಗಲ್ಲ. ಹಾಗಾಗಿ ಪ್ಲ್ಯಾನಿಂಗ್ ಕಮಿಷನ್ USSRಯಿಂದ ಬಂದು ನೆಹರು ಐಡಿಯಲಿಸಮ್ನ ಹೋಗಿತ್ತು. ಮೋದಿ ಯಾವಾಗಿಂದನೂ ನೆಹರುವಿನ ಎಕನಾಮಿ, ನೆಹರುವಿನ ಐಡಿಯಾಲಜಿ ಬಗ್ಗೆ ಭಾಳ ತುಂಬ ಕ್ರಿಟಿಕ್ಸ್ ಇದ್ದಾರೆ ಮೊದಲಿಗಿಂದನೂ. ಇನ್ನು ಒಂದೇನೆಂದರೆ ಪೊಲಿಟಿಕಲ್ ಸರ್ಕಲ್ ಒಳಗೆ ಹೇಳೋ ಮಾತಿದೆ. ಮತ್ತು ನನ್ನ ಒಪಿನಿಯನ್ ಅಲ್ಲ ಇದು. ಏನಂತಂದರೆ, ಕಾಂಗ್ರೆಸ್ ಮುಕ್ತ ಭಾರತ್ ಮಾಡ್ಬೇಕಂದ್ರೆ ಅವ್ರದ್ದು ಏನೇನು ಸ್ಕೀಮ್ಸ್ ಇದೋ, ಅವ್ರದ್ದು ಐಡಿಯಾಲಜಿ ಏನಿದೆ, ಈ ಪ್ಲ್ಯಾನಿಂಗ್ ಕಮಿಷನ್ ಥರ ಏನಾದರೂ ಸೋಷಲಿಸ್ಟ್ ಅಪ್ರೋಚಲ್ಲಿ ಏನಾರು ಇದ್ದರೆ ಫಸ್ಟ್ ಅವನ್ನ ಖತಮ್ ಮಾಡ್ಬೇಕಂಥೇಳಿ ಮೋದಿ ಪ್ಲ್ಯಾನ್ ಮಾಡಿ ಪ್ಲ್ಯಾನಿಂಗ್ ಕಮಿಷನ್ನ ಚೇಂಜ್ ಮಾಡಿದ್ದಾರೆ ಅಂಥೇಳಿ. ಆಮೇಲೆ ಇದು ಪ್ಲ್ಯಾನಿಂಗ್ ಕಮಿಷನ್ ಯೂಶ್ವಲಿ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಅಪ್ರೋಚ್ ಇರ್ತದೆ. ನಾವು ಕಂಟ್ರೋಲ್ ಮಾಡಬೇಕು, ನಾವೇ ಕಮಾಂಡ್ ಮಾಡ್ಬೇಕೆಲ್ಲ ಅಂಥೇಳಿ. ಬಟ್ ನೀತಿ ಆಯೋಗದ್ದು ಆ ಥರ ಇಲ್ಲ. ಬಟ್ ಎಷ್ಟೋ ಜನ ನರೇಂದ್ರ ಮೋದಿ ಗೌರ್ಮೆಂಟಿಗೆ ಸಜೆಷನ್ ಕೊಟ್ಟರು, ಇಲ್ಲ ಪ್ಲ್ಯಾನಿಂಗ್ ಕಮಿಷನ್ ತೆಗಿಬೇಡ್ರಿ ನೀವು, ಭಾಳ ಚಲೋ ವರ್ಕ್ ಮಾಡತ್ತೈತೆ ಅಂಥೇಳಿ. ಬಟ್ ಇದು ಸುಮ್ಮನೆ ಒಂದು ಫನ್ನಿಲಿ ಒಂದು ಕಾರ್ಟೂನ್ ಇದು. ನಾವೇ ನಮ್ಮ ಟೀಮಿಂದ ಕ್ರಿಯೇಟ್ ಮಾಡಿರೋದು. ಯಾರೇ ಕೂಗಾಡಲಿ, ಯಾರೇ ಊರೇ ಹೋರಾಡಲಿ, ಎಮ್ಮೆ ನಾನು ಪ್ಲ್ಯಾನಿಂಗ್ ಕಮಿಷನ್ ಉಳಿಸೋದಿಲ್ಲ, ಕರ್ ಹರ್ ಮೈದಾನ್ ಫತೆ. ಅಂದರೆ ಮೀನಿಂಗ್ ಏನಂದರೆ, ನೀವು ಯಾರಾದರೂ ಏನಾದರೂ ಮಾಡ್ಕೊರಿ, ಎಷ್ಟೊಂದು ಜಗಳಾಡ್ರಿ, ನಾ ಪ್ಲ್ಯಾನಿಂಗ್ ಕಮಿಷನ್ ಮಾತ್ರ ಬಿಡಲ್ಲ, ಅದನ್ನು ತೆಗಿತೀನಿ ಅಂಥೇಳಿ ನರೇಂದ್ರ ಮೋದಿ ಗೌರ್ಮೆಂಟ್ ಫಾರ್ಮ್ ಮಾಡಿ ವಿತಿನ್ 1 ಇಯರಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಅಬಾಲಿಷ್ ಮಾಡಿದರು. ಆಮೇಲೆ ಅದೊಂದೇ ಅಂತಲ್ಲ, ನೆಹರುವಿನ ಐಡಿಯಾಲಜಿದು ಯಾವುದ್ಯಾವುದು ಮೇಜರ್ ಇಂಪ್ಯಾಕ್ಟ್ ಮಾಡುವಂಥದ್ದು ಸ್ಕೀಮ್ಸ್ ಆಗಲಿ, ಆಮೇಲೆ ಈ ಥರ ಪ್ಲ್ಯಾನಿಂಗ್ ಕಮಿಷನ್ದಾಗಲಿ ಅಂಥದ್ದೆಲ್ಲದನ್ನು ನರೇಂದ್ರ ಮೋದಿ ಅವರು ಚೇಂಜ್ ಮಾಡಿದರು. ಆಮೇಲೆ ಇದು ಇಂಪಾರ್ಟೆನ್ಸ್ ಏನು? ಆಮೇಲೆ ಇದ್ರ ಇಂಪಾರ್ಟೆನ್ಸ್ ಏನಂತಂದರೆ, ಈಗ ಪ್ಲ್ಯಾನಿಂಗ್ ಕಮಿಷನಲ್ಲಿ ಕಮಾಂಡ್ ಎಕನಾಮಿ ಈಗಿನ ಪ್ರೆಸೆಂಟ್ ಜನ್ರೇಷನ್ ಎಕನಾಮಿ ಇದೆಯಲ್ಲ, ಅಲ್ಲಿಗಂತೂ ಸೂಟ್ ಆಗಂಗಿಲ್ಲ ಅದು. ಹಾಗಾಗಿ ಇದನ್ನು ಚೇಂಜ್ ಮಾಡಬೇಕಿತ್ತು, ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನಂತಂದರೆ, ಸೆಂಟ್ರ್ ಸ್ಟೇಟ್ ರಿಲೇಷನ್ಶಿಪ್ನ ಕೋಆಪ್ರೇಟಿವ್ ಫೆಡರಲಿಸಮ್ ಅಂದ್ರೆ ಭಾರಿ ಸ್ಟ್ರಾಂಗ್ ಮಾಡುವ. ನಾವು ಎವ್ರಿ ಟೈಮ್ ಸೆಂಟ್ರದವ್ರ ಮೇಲೆ ಕೂತ್ಕೊಂಡು ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಕಮಾಂಡ್ ಮಾಡೋಂಗಿಲ್ಲ. ಸೊ ಆ ಥರ ಕೋಆಪ್ರೇಟಿವ್ ಫೆಡರಲಿಸಮ್ ಸಲುವಾಗಿ ನೀತಿ ಆಯೋಗ ಬರಲೇಬೇಕಿತ್ತು. ಆಮೇಲೆ ಇನ್ನೊಂದೇನಂತಂದರೆ, ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಇದೆಲ್ಲ, ಇದರಿಂದ ಎಕನಾಮಿ ನಡೆಯಂಗಿಲ್ಲ ಈಗಿನ ಜನ್ರೇಷನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ಲ್ಯಾನಿಂಗ್ ಕಮಿಷನ್ನು ಎಲ್ಲರಿಗೂ 500 crore ಎಜುಕೇಷನ್ ಸಲುವಾಗಿ ದುಡ್ಡು ಕೊಟ್ಟರೆ, ಪ್ರಾಬಬ್ಲಿ ಉತ್ತರ ಪ್ರದೇಶ್, ಬಿಹಾರ್, ಒರಿಸ್ಸಾದಲ್ಲಿ ಇದ್ರ ಯೂಸ್ ಭಾಳ ಇರುತ್ತೆ. ಯಾಕಂದರೆ ಅನ್ಎಜುಕೇಟೆಡ್ ಭಾಳ ಇದ್ದಾರೆ, ಅವ್ರಿಗೆ ಎಜುಕೇಷನ್ ಕೊಡ್ಬೇಕಾದ್ರೆ 500 crores ಯೂಸ್ ಆಗುತ್ತೆ. ಬಟ್ ಕೇರಳಲ್ಲಿ 99%, ನಿಯರ್ಲಿ 100% ಎಜುಕೇಟೆಡ್ ಪರ್ಸೆಂಟೇಜ್ ಇದ್ದಾರೆ. ಬಟ್ ನೀವು ಎಜುಕೇಷನ್ಗೆ ಅಷ್ಟೇ ಯೂಸ್ ಮಾಡಬೇಕು, ಬೇರೆ ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ ಅಂದರೆ ಪ್ರಾಬ್ಲೇ ಅವ್ರಿಗೆ ಟೂರಿಸಮ್ಗೆ 500 crore ನೆಸಿಟಿ ಐತೇನೋ, ಅವ್ರಿಗೆ ಎಜುಕೇಷನ್ ಕೊಟ್ಟರೆ ವೇಸ್ಟ್ ಆಗುತ್ತೆ ಪ್ರಾಬ್ಲಿ. ಸೊ ಹಾಗಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಇದೆಲ್ಲ ಇವಾಗಿನ ಪ್ರೆಸೆಂಟ್ ಜನ್ರೇಷನ್ ಎಕನಾಮಿ ಒಳಗೆ ಅಬ್ಸಲ್ಯೂಟ್ ಆಗೈತದು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಗ್ಲೋಬಲ್ ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್ಗೆ ಸೆಟ್ ಮಾಡಬೇಕಿತ್ತು. ಹಾಗಾಗಿ ನೀತಿ ಆಯೋಗ ಬಂದಿದೆ, ಇಂಪಾರ್ಟೆನ್ಸ್.
ಆಮೇಲೆ ಇದ್ರ ಕಂಪೋಸಿಷನ್ ಇದು ಕಂಪೋಸಿಷನ್ ಮೇಲೆ ತುಂಬ ಕ್ವಶನ್ ಎಕ್ಸಾಮಲ್ಲಿ ಬರುತ್ತೆ. ಆ್ಯಸ್ ಯೂಶ್ವಲ್ ಪ್ಲ್ಯಾನಿಂಗ್ ಕಮಿಷನಲ್ಲಿ ಇದ್ದಂಗೆ ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆಮೇಲೆ ವೈಸ್ ಚೇರ್ಪರ್ಸನ್ ಮೊದಲಿನ ಡೆಪ್ಯುಟಿ ಅಂತೇನು ವರ್ಡ್ ಇರ್ತೈತಲ್ಲ ಅದನ್ನು ವೈಸ್ ಚೇರ್ಪರ್ಸನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಆ ಥರ ವೈಸ್ ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡಿರ್ತಾರೆ. ಇವಾಗ ಯಾರಿದ್ದಾರೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಗವರ್ನಿಂಗ್ ಕೌನ್ಸಿಲ್ ಇದೇ ಇಂಪಾರ್ಟೆಂಟ್. ನೀತಿ ಆಯೋಗಕ್ಕೆ ಪ್ಲ್ಯಾನಿಂಗ್ ಕಮಿಷನ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ಮೊದಲು ಏನು ಪ್ಲ್ಯಾನಿಂಗ್ ಕಮಿಷನಲ್ಲಿ ಸ್ಟೇಟ್ದವ್ರು ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಮ್ಯೂಟ್ ಸ್ಪೆಕ್ಟೇಟರ್ ಥರ ಇರ್ತಾರೆ. ಸುಮ್ಮನೆ ಒಂದು ಗ್ಯಾಲರಿಯಲ್ಲಿ ಒಂದು ಕಡೆ ಕೂತ್ಕೊಂಡು ಏನು ಮಾಡ್ತಾರೆ ಪ್ಲ್ಯಾನಿಂಗ್ ಕಮಿಷನ್ದವರು, ರಿಕ್ವೆಸ್ಟ್ ಮಾಡೋದು, ಡಿಬೇಟ್ ಮಾಡೋದು ಆ ಥರ ಮಾಡ್ತಾರೆ. ಫೈನಲ್ ಡಿಸಿಷನ್ ತೊಗೊಳೋದು ಪ್ಲ್ಯಾನಿಂಗ್ ಕಮಿಷನ್ ಮಾಡ್ತಾಯಿತ್ತು. ಬಟ್ ಈ ಗವರ್ನಿಂಗ್ ಕೌನ್ಸಿಲ್ ಆಯ್ತಲ್ಲ, ಇದರಲ್ಲಿ ಎಲ್ಲ ಚೀಫ್ ಮಿನಿಸ್ಟರ್ ಪಾರ್ಟ್ ತೊಗೊಂಡಿರ್ತಾರೆ. ಅದಾದಮೇಲೆ ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರೆ, ಯೂನಿಯನ್ ಟೆರಿಟರೀಸ್. ಹಂಗಾಗಿ ಕಂಬೈಂಡಾಗಿ ಒಂಥರ ಟೀಮ್ ಇಂಡಿಯಾ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾರೆ ಈ ಗವರ್ನಿಂಗ್ ಕೌನ್ಸಿಲಲ್ಲಿ. ಸೊ ದ್ಯಾಟ್ ಈಸ್ ದ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ನೀತಿ ಆಯೋಗ ಆ್ಯಂಡ್ ಪ್ಲ್ಯಾನಿಂಗ್ ಕಮಿಷನ್. ಆಮೇಲೆ ಇದರಲ್ಲಿ ರೀಜ್ನಲ್ ಕೌನ್ಸಿಲ್ಸ್ ಅಂತಲೂ ಇದ್ದಾವೆ. ಇದನ್ನು ಪ್ರೈಮ್ ಮಿನಿಸ್ಟರ್ ಟೈಮ್ಗೆ ಯಾವುದಾದ್ರೂ 2-3 ಸ್ಟೇಟಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರನ್ನ ಒಂದು ರೀಜ್ನಲ್ ಕೌನ್ಸಿಲ್ ಅಂಡ್ರ್ ಕರೆದು ಅದು ಏನಾರ ಸ್ಪೆಸಿಫಿಕ್ ರೀಜ್ನಲ್ ಇಶ್ಯೂಸ್ ಇದ್ದರೆ ಅವ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಈ ಥರ ರೀಜ್ನಲ್ ಕೌನ್ಸಿಲ್ಸ್ ಅಂತ ಮಾಡಿದ್ದಾರೆ. ಆಮೇಲೆ ಅಡ್ಹಾಕ್ ಮೆಂಬರ್ಶಿಪ್ ಇರುತ್ತೆ. ಅಂದರೆ 2 ಮೆಂಬರ್ ಇರ್ತಾರೆ ಎಕ್ಸ್ ಅಫಿಷಿಯೋ ಕೆಪಾಸಿಟಿ ಮೇಲೆ. ಲೀಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ, IAS ಇಂದಿರ್ಬೋದು, ಇಸ್ರೋ ಇಂದಿರ್ಬೋದು, ಆ ಥರ 2 ಎಕ್ಸ್ ಅಫಿಷಿಯೋ ಕೆಪಾಸಿಟಿ ಒಳಗೆ ಮೆಂಬರ್ಸ್ ಇರ್ತಾರೆ. ಅಡ್ಹಾಕ್ ಮೆಂಬರ್ಶಿಪ್ ಅಂತಾರೆ ಇದಕ್ಕೆ. ಆಮೇಲೆ ಎಕ್ಸ್ ಅಫಿಷಿಯೋ ಮೆಂಬರ್ಶಿಪ್ ಇದೇನಂತಂದರೆ 4 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಅವರು ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಆಗಿ ಇಲ್ಲಿರ್ತಾರೆ. ಆಮೇಲೆ ಇದರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ. ಯೂಶ್ವಲಿ ಮೊದಲು ಸೆಕ್ರೆಟರಿ ಅಂತೇನು ಪ್ಲ್ಯಾನಿಂಗ್ ಕಮಿಷನಲ್ಲಿ ಕರ್ತಿರಲ್ಲ, ಆ ಥರ ಬ್ಯೂರೋಕ್ರಾಟಿಕ್ ಲ್ಯಾಂಗ್ವೇಜ್ ಇರಬಾರ್ದು ಅಂಥೇಳಿ ನರೇಂದ್ರ ಮೋದಿ ಕಾರ್ಪೊರೇಟ್ ಸ್ಟೈಲ್ನಾಗ CEO ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂಥೇಳಿ ಇವರು ಸೆಕ್ರೆಟರಿ ಥರ ಕೆಲಸ ಮಾಡ್ತಾರೆ ನೀತಿ ಆಯೋಗದಲ್ಲಿ. ಆಮೇಲೆ ಸ್ಪೆಷಲ್ ಇನ್ವೈಟೀಸ್ ಆ್ಯಸ್ ಯೂಶ್ವಲ್ ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್ ವಿತ್ ಡೊಮೈನ್ ನಾಲೆಜ್ ಆ ಥರ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡಿ ಇಲ್ಲಿ ಕರೆಸ್ತಾರೆ. ಆಮೇಲೆ ನೀತಿ ಆಯೋಗ ಹಬ್ಸ್ ಏನೇನಿದೆ, ಟೀಮ್ ಇಂಡಿಯಾ ಹಬ್ ಅಂತಿದೆ. ನಮ್ಮೆಲ್ಲ ಸ್ಟೇಟು ಮತ್ತು ಸೆಂಟ್ರದವ್ರು ಕಂಬೈಂಡಾಗಿ ಟೀಮ್ ಇಂಡಿಯಾ ಮೀಟಿಂಗ್ ಅಂಥೇಳಿ ವರ್ಷಕ್ಕೆ 1 ಸಲ 2 ಸಲ ಒಂದೊಂದು ವೆನ್ಯೂಲ್ಲಿ ಕರೀತಾರೆ. ಫಾರ್ ಎಕ್ಸಾಂಪಲ್ ದಿಲ್ಲಿ, ಇನ್ನೊಂದು ಟೈಮ್ ಬೇರೆ ಪ್ಲೇಸಲ್ಲಿ ಹಿಂಗೆ ಮಾಡ್ತಾಯಿರ್ತಾರೆ. ಆಮೇಲೆ ನಾಲೆಜ್ ಹಬ್ ಆ್ಯಂಡ್ ಇನ್ನೋವೇಷನ್ ಹಬ್, ಇದು ಥಿಂಕ್ ಟ್ಯಾಂಕ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಅವಾಗ, ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಥರ ಕೆಲಸ ಮಾಡುತ್ತೆ ಅಂಥೇಳಿ. ಆ ಥರ ಥಿಂಕ್ ಟ್ಯಾಂಕ್ ಥರ ಕೆಲಸ ಮಾಡ್ಬೇಕಂದ್ರೆ ಇವರು ಇನ್ನೋವೇಟಿವ್ ಪಾಲಿಸಿ ಮಾಡೋಕ್ಕಾಗಲಿ, ಆ ಥರದ್ದೊಂದು ಪ್ರೋಟೋಟೈಪ್ ಆಗಲಿ, ಆ ಥರದ್ದೊಂದು ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಲ್ಲ, ಹಾಗಾಗಿ ಅದರದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು ನೀತಿ ಆಯೋಗದವರು. ಇದರ ಅಂಡರ್ ನಾಲೆಜ್ ಮತ್ತು ಇನ್ನೋವೇಷನ್ ಹಬ್ ಅಂಡರು. ಆಮೇಲೆ ಇವರು 3 ಇಯರ್ಸ್ದ ಆ್ಯಕ್ಷನ್ ಅಜೆಂಡಾ ಫಾರ್ಮುಲೇಟ್ ಮಾಡ್ತಾರೆ. 7 ಇಯರ್ದು ಮೀಡಿಯಮ್ ಟರ್ಮ್ ಸ್ಟ್ರಾಟಜಿ ಪೇಪರ್ ಅಂತ ಮಾಡ್ತಾರೆ. 15 ಇಯರ್ದು ವಿಷನ್ ಡಾಕ್ಯುಮೆಂಟ್ ಅಂತ ಮಾಡ್ತಾರೆ ನೀತಿ ಆಯೋಗದವರು. ಅದಾದಮೇಲೆ ಏನು ಡಿಫ್ರೆನ್ಸ್ ಪ್ಲ್ಯಾನಿಂಗ್ ಕಮಿಷನ್ಗೆ ನೀತಿ ಆಯೋಗ ಏನೇನು ಡಿಫ್ರೆನ್ಸು ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ಪಾಯಿಂಟ್ಸ್ನ. ಏನಂದರೆ ಇದು ಥಿಂಕ್ ಟ್ಯಾಂಕ್ ಥರ ಕೆಲಸ ಮಾಡುತ್ತೆ ನೀತಿ ಆಯೋಗ. ಆಮೇಲೆ ಇದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇತ್ತು, ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಇತ್ತು ಅದು. ಆಮೇಲೆ ಇದು ಏನಂತಾರೆ, ಇದ್ರ ಮೆಂಬರ್ಶಿಪ್ ಇರುತ್ತಲ್ಲ ವೈಡರ್ ಎಕ್ಸ್ಪರ್ಟೈಸಿಂದ ತೊಗೊಂಬರ್ತಿದ್ರು. ಬಟ್ ಇಲ್ಲಿ ಲಿಮಿಟೆಡ್ ಎಕ್ಸ್ಪರ್ಟೈಸ್ ಇರ್ತಿತ್ತು. ಅಂದರೆ ತುಂಬ ಜನ IAS ಬ್ಯೂರೋಕ್ರಾಟಿಕ್ ಆಫೀಸರ್ಸ್ ಇರ್ತಿದ್ರು ಯೂಶ್ವಲಿ ಇದರಲ್ಲಿ. ಆಮೇಲೆ ಇದು ಕೋಆಪರೇಟಿವ್ ಫೆಡರಲಿಸಮ್ ಸ್ಪಿರಿಟ್ನ ಇದು ಮಾಡ್ತೈತೆ. ಬಟ್ ಇದು ಆ ಥರ ಇರಲಿಲ್ಲ ಅದು ಪ್ಲ್ಯಾನಿಂಗ್ ಕಮಿಷನ್. ಆಮೇಲೆ ಸೆಕ್ರೆಟರೀಸ್ ಟು ಬಿ ನೋನ್ ಆ್ಯಸ್ CEOs ಅವಾಗಲೇ ಹೇಳಿದ್ನಲ್ಲ. ಬಟ್ ಇಲ್ಲಿ ಆ್ಯಸ್ ಯೂಶ್ವಲ್ ಗೌರ್ಮೆಂಟಲ್ಲಿ ಸೆಕ್ರೆಟರಿ ಲೆವೆಲ್ ತನಕ ಆಫೀಸರ್ ಪ್ರಮೋಷನ್ ಆಗಿ ಬರ್ತಾರಲ್ಲ, ಆ ಥರ ಸೆಕ್ರೆಟರೀಸೇ ಅಪಾಯಿಂಟ್ ಆಗ್ತಾರೆ. ಬಟ್ ಇಲ್ಲಿ CEO IAS ಆಫೀಸರ್ನೇ ಅಪಾಯಿಂಟ್ ಮಾಡ್ಬೇಕಂತಿಲ್ಲ. ಯಾರನ್ನಾದ್ರು ತೊಗೊಂಬಂದು CEO ಅಂತ ಅಪಾಯಿಂಟ್ ಮಾಡಿದರೆ ಅವ್ರು ಸೆಕ್ರೆಟರಿ ಲೆವೆಲ್ ಅವ್ರಿಗೆಲ್ಲ ಪವರ್ ಸಿಗುತ್ತೆ. ಆಮೇಲೆ ಇದು ಬಾಟಮ್ ಅಪ್ ಅಪ್ರೋಚ್, ಇದು ಟಾಪ್ ಟು ಬಾಟಮ್ ಅಪ್ರೋಚ್. ಆಮೇಲೆ ಏನಂದರೆ ಇದಕ್ಕೆ ಮ್ಯಾಂಡೇಟ್ ಇರೋದಿಲ್ಲ, ಏನಂದರೆ ಯಾವುದಾದ್ರೂ ಪಾಲಿಸಿನ ಇಂಪೋಸ್ ಮಾಡಲಿಕ್ಕೆ. ಬಟ್ ಇದಕ್ಕೆ ಇವನ್ ಫಂಡ್ಸ್ ಕೂಡ ಅಲೋಕೇಟ್ ಮಾಡ್ತಾರೆ ಪ್ಲ್ಯಾನಿಂಗ್ ಕಮಿಷನ್, ಅಷ್ಟು ಪವರ್ಫುಲ್ ಇರ್ತದೆ. ಆಮೇಲೆ ಇಟ್ ಡಸ್ ನಾಟ್ ಹ್ಯಾವ್ ಪವರ್ ಟು ಅಲೋಕೇಟ್ ಫಂಡ್ಸ್ ವಿಚ್ ಆರ್ ವೆಸ್ಟೆಡ್ ಇನ್ ದ ಫೈನಾನ್ಸ್ ಮಿನಿಸ್ಟರ್. ಬಟ್ ಇದು ಆವಾಗಿನ ಟೈಮ್ಸಲ್ಲಿ ಫಂಡ್ಸ್ ಎಲ್ಲ ಅಲೋಕೇಟ್ ಮಾಡಿ ಭಾರಿ ಪವರ್ಫುಲ್ ಅನ್ಸ್ಕೊಂಡಿತ್ತು.
ಆಮೇಲೆ ವೇ ಫಾರ್ವರ್ಡ್ ಏನು ಈ ಹೆಂಗೆ ಪ್ಲ್ಯಾನಿಂಗ್ ನೀತಿ ಆಯೋಗದ ಇನ್ಫ್ರಾಸ್ಟ್ರಕ್ಚರ್ ನಾವೆಲ್ಲ ಎಸ್ಟಾಬ್ಲಿಷ್ ಮಾಡೀವಿ. ಈಗೆಲ್ಲ ಪ್ಲ್ಯಾನಿಂಗ್ ಗಿನ್ನಿಂಗು ಫಂಡ್ಸ್ ಅಲೋಕೇಶನ್ ಇಲ್ಲ. ಬಟ್ ಈಗಿರೋ ನೀತಿ ಆಯೋಗ ಇನ್ಫ್ರಾಸ್ಟ್ರಕ್ಚರ್ನ ಹೆಂಗೆ ನಾವು ಯೂಸ್ ಮಾಡ್ಬೋದು ಅಂತಂದರೆ, ನಾವು ಡಿಸೆಂಟ್ರಲೈಸೇಷನ್ ಆಫ್ ಪ್ಲ್ಯಾನಿಂಗ್ ಮಾಡಬೇಕು. ಸ್ಟೇಟ್ಸ್ಗಾಗಲಿ, ಆಮೇಲೆ ಪಂಚಾಯತ್ ಲೆವೆಲ್ ತನಕ ಪ್ಲ್ಯಾನಿಂಗ್ನೆಲ್ಲ ಡಿಸೆಂಟ್ರಲೈಸ್ ಮಾಡಬೇಕು. ಅಲ್ಲಿಂದ ಏನೇನು ಇದು ಬರುತ್ತಲ್ಲ, ಅಲ್ಲಿಂದ ಏನೇನು ಸಜೆಷನ್ಸ್ ಬರುತ್ತಲ್ಲ ಅದನ್ನೆಲ್ಲ ನೀತಿ ಆಯೋಗ ಇನ್ಫ್ರಾಸ್ಟ್ರಕ್ಚರ್ ಅಂಡರು 5 ಇಯರ್ ಪ್ಲ್ಯಾನ್ ಫ್ರೇಮ್ವರ್ಕ್ ಅಂಡರು ಅದನ್ನು ತೊಗೊಂಬಂದು ಇಂಪ್ಲಿಮೆಂಟ್ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಇರುತ್ತಲ್ಲ, ಎವ್ರಿ ಟೈಮ್ ಬ್ಯೂರೋಕ್ರಾಟಿಕ್ ಇನರ್ಷಿಯಾ ಇದನ್ನೆಲ್ಲ ತೆಗೆದುಹಾಕಿ ನೀತಿ ಆಯೋಗ ಇದು CEO ಕಾರ್ಪೊರೇಟ್ ಸ್ಟೈಲ್ನಾಗಿನ ಕೆಲಸ ಮಾಡ್ತಾರಲ್ಲ, ಅದೇ ಥರ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ ಕೆಲಸ ಮಾಡ್ಬೇಕು ಇಡೀ ಟೀಮ್ ಇಂಡಿಯಾ. ಆಮೇಲೆ ಆ್ಯಕ್ಚುಲಿ ನೀತಿ ಆಯೋಗ ಏನಾದರೂ ಫುಲ್ಲೆಸ್ಟ್ ಪೊಟೆನ್ಷಿಯಲ್ನಾಗ ನಾವು ಎಕ್ಸ್ಪ್ಲಾಯ್ಟ್ ಮಾಡಿದ್ವಿ ಅಂದರೆ, ಇದು ಒಂದು ಏಜೆಂಟ್ ಆಫ್ ಚೇಂಜ್, ಒಂಥರ ಕ್ಯಾಟಲಿಸ್ಟ್ ಟೈಪ್ ವರ್ಕ್ ಮಾಡ್ತದೆ. ಇದನ್ನು ಗವರ್ನೆನ್ಸ್ ಸಲುವಾಗಿ ಇಂಡಿಯಾ ಇನ್ನೋವೇಟಿವ್ ಮೆಜರ್ಸ್ಲಿ ಯೂಸ್ ಮಾಡ್ಬೇಕು ಇದನ್ನು. ಆಮೇಲೆ ನೀತಿ ಆಯೋಗ ಕಂಟಿನ್ಯೂಸ್ ಟು ಬಿ ರಿಪ್ರೆಸೆಂಟೇಟಿವ್ ಆಫ್ ಎಫಿಷಿಯಂಟ್, ಟ್ರಾನ್ಸ್ಪರೆಂಟ್, ಇನ್ನೋವೇಟಿವ್ ಆ್ಯಂಡ್ ಅಕೌಂಟೇಬಲ್ ಗವರ್ನೆನ್ಸ್ ಸಿಸ್ಟಮ್ ಇನ್ ಕಂಟ್ರಿ ವಿತ್ ಡಿಸ್ಟಿಂಗ್ವಿಶ್ಡ್ ವರ್ಕ್ ಎಥಿಕ್ಸ್. ಅಂದರೆ ಹೊಸ ಟೆಕ್ನಾಲಜಿಕಲ್ ಥಿಂಗ್ಸ್ ಎಲ್ಲ ಯೂಸ್ ಮಾಡಿ ಇದನ್ನು ಭಾರಿ ಎಫಿಷಿಯೆಂಟಾಗಿ, ಟ್ರಾನ್ಸ್ಪರೆಂಟಾಗಿ, ಇನ್ನೋವೇಟಿವ್ ಮೆಥಡ್ಸಿಂದ ನಮ್ಮ ಕಂಟ್ರಿನ ಡೆವಲಪ್ಮೆಂಟ್ ಟುವಾರ್ಡ್ಸ್ ಗವರ್ನೆನ್ಸ್ ಸಿಸ್ಟಮ್ನ ಒಂದು ರಿಸೋರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಇಡೀ ಕಂಟ್ರಿ ಒಳಗೆ ಅಂತಂದರೆ ಅದು ನೀತಿ ಆಯೋಗ ಮಾಡಬೇಕು. ಅದು ಒಂದು ಸಜೆಷನ್ ಫಾರ್ ವೇ ಫಾರ್ವರ್ಡ್. ಆಮೇಲೆ ಆ್ಯಸ್ ಯೂಶ್ವಲ್ ನೆಹರು ಲೆಗಸಿ ಏನಿತ್ತಲ್ಲ ಅದು ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಪ್ಲ್ಯಾನಿಂಗ್ ಕಮಿಷನ್ನ ಕ್ಯಾನ್ಸಲ್ ಮಾಡಿ ನೀತಿ ಆಯೋಗ ತೊಗೊಂಬಂದು, ಅದಕ್ಕೆ ನೆಹರು ಅವರು ಮೋದಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಟು ಯು ಆಲ್ ಫಾರ್ ಲಿಸನಿಂಗ್.